ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ವಿ. ಅದು ಶಾಸಕ ಪ್ರದೀಪ್ ಈಶ್ವರನ ಪರಿಶ್ರಮ PU ಕಾಲೇಜು ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ ಅದೆಷ್ಟರ ಮಟ್ಟಿಗೆ ಅಕ್ರಮ, ಅದೆಷ್ಟು ಸಕ್ರಮ ಅಂತ. ಆದರೆ ಈಗ ಅದೇ ಪ್ರದೀಪ್ ಈಶ್ವರ್ ಎಲ್ಲದಕ್ಕೂ ನನ್ನ ಬಳಿ ದಾಖಲೆ ಇದ್ದಾವೆ, ಎಲ್ಲದಕ್ಕೂ ಟ್ಯಾಕ್ಸನ್ನು ಕಟ್ಟಿದ್ದೀನಿ, ನನ್ನದು ನೀಟ್ ಕೋಚಿಂಗ್ ಸೆಂಟರ್ ಅಷ್ಟೇ ಅನ್ನೋದನ್ನು ಹೇಳೋದ್ರ ಜೊತೆಗೆ ಯಾವುದೋ ಗೋಧಿ ಮೀಡಿಯಾಗಳು ನನ್ನ ಅಕಾಡೆಮಿ ವಿರುದ್ಧ ಇಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. CBI ಅವರದ್ದೇ ಇದೆ, ED ಅವರದ್ದೇ ಇದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೂಡ ಅವರದ್ದೇ. ಬೇಕಾದರೆ ಎಂಕ್ವೈರಿ ಮಾಡಿಕೊಳ್ಳಿ, ಇಲ್ಲ ಅಂದರೆ ಜುಡಿಷಿಯಲ್ ಎಂಕ್ವೈರಿ ಮಾಡಲಿ ಬಿಡಿ ಅಂತಿದ್ದಾರೆ. ಇಲ್ಲಿ ಪ್ರದೀಪ್ ಈಶ್ವರ್ ಮಾತಾಡ್ತಾ ಅವರೇ ತಗ್ಲಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಪ್ರದೀಪ್ ಈಶ್ವರ್ ವಿರುದ್ಧ ಆರೋಪ ಮಾಡಿದ್ದಕ್ಕೆ ಯಾವ ತನಿಖೆಗಳು ಆಗಬೇಕಂತಿದ್ದಾರೋ ಅದನ್ನು ಕೇಂದ್ರ ಸರ್ಕಾರ ಮಾಡೋದಕ್ಕೆ ಆಗತ್ತಾ? ಖಂಡಿತ ಹಾಗಲ್ಲ. ಹಾಗಾದರೆ ಈ ಸಿದ್ದರಾಮಯ್ಯ ಸರ್ಕಾರದ ಯಾವುದೇ ಶಾಸಕನ ವಿರುದ್ಧ ಆರೋಪಗಳನ್ನು ಮಾಡಿದರೆ ಅವೆಲ್ಲ ಗೋಧಿ ಮೀಡಿಯಾಗಳ. ಪ್ರದೀಪ್ ಈಶ್ವರ್ ಅಕಾಡೆಮಿಗಳಲ್ಲಿ ಏನೆಲ್ಲ ಇಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪ್ರದೀಪ್ ಈಶ್ವರ್ ಅವರ ಪರಿಶ್ರಮ ನೀಟ್ ಕೋಚಿಂಗ್ ಸೆಂಟರ್ ಮತ್ತು ಪರಿಶ್ರಮ PU ಕಾಲೇಜಿನ ವಿರುದ್ಧ ಗಂಗಾಧರ್ ಅನ್ನೋ ವ್ಯಕ್ತಿ ಒಬ್ಬರು ಆರೋಪವನ್ನು ಮಾಡಿದ್ರು, ಅದರ ಜೊತೆಗೆ ದೂರನ್ನು ನೀಡಿದ್ದಾರೆ. ಅದಕ್ಕೆ ಕಾರಣ ಅಂದರೆ PU ಕಾಲೇಜಿಗೆ ಅನುಮತಿಯನ್ನು ಪಡೆದಿರೋದು ಮಲ್ಲತ್ತಹಳ್ಳಿಯಲ್ಲಿ. ಆದರೆ ಅವರ ಮತ್ತೊಂದು PU ಕಾಲೇಜು ಉತ್ತರಹಳ್ಳಿ ಕೆಂಗೇರಿ ರಸ್ತೆಯಲ್ಲಿರೋ BGS ಆಸ್ಪತ್ರೆಯ ಪಕ್ಕದಲ್ಲೇ ಇದೆ. ಇದನ್ನು ಬಹಳಷ್ಟು ಜನ ನೋಡಿರ್ತಾರೆ, ಅಲ್ಲಿ ಅಡ್ಮಿಷನ್ ಕೂಡ ನಡೀತಾ ಇದೆ. ಆದರೆ ಈಗ ಪ್ರದೀಪ್ ಈಶ್ವರ್ ಹೇಳ್ತಾ ಇರೋದು ನಮ್ಮದು ಅನುಮತಿಯನ್ನು ಪಡ್ಕೊಂಡಿರೋ ಕಾಲೇಜು ಅದು ಇರೋದು ಉಲ್ಲಾಳು ಉಪನಗರದ ಮಲ್ಲತ್ತಹಳ್ಳಿಯಲ್ಲೇ. ಅಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ, ಅದರಲ್ಲಿ 7 ರ್ಯಾಂಕ್ಗಳನ್ನು ಪಡೆದುಕೊಳ್ತೀವಿ ಅಂತಿದ್ದಾರೆ. ಅಯ್ಯೋ ಕರ್ಮವೇ, ರ್ಯಾಂಕನ್ನು ತಗೋಬಾರ್ದು ಅಂತ ಯಾವ ಬಡ್ಡಿ ಮಗ ಎಲ್ಲಿ ಹೇಳ್ತಾ ಇದ್ದಾನೆ? ಅದನ್ನು ಯಾರು ಹೇಳೇ ಇಲ್ಲ. ಆದರೆ ಉತ್ತರಹಳ್ಳಿ ಮತ್ತು ಕೆಂಗೇರಿ ರಸ್ತೆಯಲ್ಲಿರೋ PU ಕಾಲೇಜಿಗೆ ಅನುಮತಿ ಎಲ್ಲಿದೆ ಅನ್ನೋದನ್ನು ಹೇಳ್ತಾನೆ ಇಲ್ಲ. ಅದರ ಅನುಮತಿಯ ದಾಖಲೆಗಳನ್ನು ಕೊಟ್ಟರೆ ಆಯಿತು. ಅದನ್ನು ಬಿಟ್ಟು ಅದನ್ನು ಮಾತಾಡೋರೆಲ್ಲ ಗೋಧಿಯ ಮೀಡಿಯಾಗಳು, ಅವರಿಗೆ ಇನ್ನೇನು ಕೆಲಸ ಇಲ್ಲ ಅನ್ನೋದಾದರೆ ಪ್ರದೀಪನ ಅಕಾಡೆಮಿಯ ಜಾಹೀರಾತನ್ನು ಪ್ರತಿನಿತ್ಯ ಇಲ್ಲದ ಹಾಗೆ ಪುಂಕ್ತಾರಲ್ಲ, ಅವರೆಲ್ಲ ಏನು ಅನ್ನೋದನ್ನು ಇದೇ ಪ್ರದೀಪ್ ಈಶ್ವರ್ ಹೇಳಬೇಕು. ಈ ಯೋಗ್ಯತೆ ಇಲ್ಲದ ಪ್ರದೀಪ ಮಾತಾಡೋದು ಒಳ್ಳೆ ಪೆದ್ದನ ಹಾಗೆ ಮಾತಾಡಿದ ಹಾಗೆ ಇರುತ್ತೆ. ಯಾಕಂದರೆ ಅವರೇ ಮಾಧ್ಯಮಗಳಲ್ಲಿ ಹೇಳಿಕೊಳ್ತಾ ಇದ್ದಾರೆ, ನಮ್ಮದು ಅನುಮತಿ ಇರೋದು ಕೇವಲ ಒಂದು ಕಾಲೇಜಿಗೆ, ಇನ್ನೆಲ್ಲವೂ ನೀಟ್ ಕೋಚಿಂಗ್ ಸೆಂಟರ್, ಅವುಗಳಿಗೆ ಯಾವ ಅನುಮತಿ ಪಡಿಬೇಕೋ ಅವುಗಳನ್ನು ಪಡೆದಿದ್ದೀನಿ ಅಂತ. ಅಲ್ಲ ರೀ, ಒಂದು PU ಕಾಲೇಜಿಗೆ ಅನುಮತಿಯನ್ನು ಪಡೆದಿದ್ದಾರೆ, ಆದರೆ ಅವರ PU ಕಾಲೇಜುಗಳು ಎಷ್ಟಿವೆ ಅನ್ನೋದನ್ನು ಗ್ರೌಂಡ್ ರಿಪೋರ್ಟಲ್ಲಿ ಸದ್ಯದಲ್ಲೇ ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗೆಯೇ ಪ್ರದೀಪ್ ಈಶ್ವರ್ ವರ್ಷಗಟ್ಟಲೆ ಉಳಿದುಕೊಳ್ಳೋರಿಗೆ PG ಕಾಲೇಜುಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ಅವರೇ ಒಪ್ಪಿಕೊಳ್ತಾರೆ. ಅಂದರೆ ಅಕಾಡೆಮಿ ಅದೇ ರೀ, ಅವ್ರು ಹೇಳಿದ್ರಲ್ಲ ಕೋಚಿಂಗ್ ಸೆಂಟರ್ ಅಂತ, ಅದು. ಆದರೆ ಅದಕ್ಕೆ ಬೇಕಾದ ಅನುಮತಿಗಳು ಯಾವುವು ಅನ್ನೋದನ್ನು ನಾನು ತಿಳಿಸ್ತೀನಿ. ಯಾಕಂದರೆ ಪ್ರದೀಪ್ ಈಶ್ವರ್ ಮಾತಾಡ್ತಾ ಇರೋದು 3 ಅನುಮತಿ ಸಾಕಾಗತ್ತೆ ಕೋಚಿಂಗ್ ಸೆಂಟರ್ಗೆ ಅಂತ. ಇಲ್ಲಿ ಮೊದಲಿಗೆ ಒಂದು ನೀಟ್ ಅಕಾಡೆಮಿ ಮಾಡೋಕೆ ವ್ಯವಹಾರ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಅದನ್ನು ಪ್ರದೀಪ್ ಈಶ್ವರ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದು ಪರಿಶ್ರಮ ಪ್ರೈವೇಟ್ ಲಿಮಿಟೆಡ್ ಅಂತ ಮಾಡಿದ್ದಾರಂತೆ. ನಂತರ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸನ್ನು ಸ್ಥಳೀಯ ಪುರಸಭೆ ಅಂದರೆ ಇಲ್ಲಿ BBMPಯಿಂದ ಪಡಿಬೇಕಾಗತ್ತೆ. ಇದು ಕೋಚಿಂಗ್ ಸೆಂಟರ್ಗೆ ಅಧಿಕೃತ ಅನುಮತಿ, ಇದನ್ನು ಪಡೆದಿದ್ದೀನಿ ಅನ್ನೋದನ್ನು ಹೇಳ್ಕೊಳ್ತಾ ಇದ್ದಾರೆ. 3ನೇದ್ದು GST ರಿಜಿಸ್ಟ್ರೇಷನ್, ಇದನ್ನು ಕಟ್ಟಲೇಬೇಕು ಬಿಡಿ. ಯಾಕಂದರೆ ಆ GSTಯನ್ನು ಪ್ರದೀಪ್ ಈಶ್ವರ್ ಅವರ ದುಡ್ಡಲ್ಲೇನು ಕಟ್ಟಲ್ಲ, ಬದಲಾಗಿ ಪೋಷಕರ ತಲೆಯ ಮೇಲೆ ಹಾಕ್ತಾರೆ. ಅದೇ ರೀತಿ ಫೈರ್ ಸೇಫ್ಟಿ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬೇಕು, ಅದರ ಬಗ್ಗೆ ಈ ಪ್ರದೀಪ್ ಈಶ್ವರ್ ಮಾತಾಡ್ತಾ ಇಲ್ಲ. ಬಿಲ್ಡಿಂಗ್ ಸೇಫ್ಟಿ ಮತ್ತು ಅಪ್ರೂವಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಹಾಗೆಯೇ ಅಕ್ಕಪಕ್ಕದಲ್ಲಿರೋ ಪಬ್ಲಿಕ್ ಅಂದರೆ ಜನರಿಂದ NOC ಪಡ್ಕೊಳ್ಬೇಕಾಗತ್ತೆ, ಅದಕ್ಕೆ ಅನುಮತಿ ಇರಬೇಕು. ಹಾಗೆಯೇ PG ಅಂದರೆ ಹಾಸ್ಟೆಲ್ಗಳನ್ನು ಕೊಡ್ತೀವಿ ಅನ್ನೋದನ್ನು ಶಾಸಕ ಪ್ರದೀಪ್ ಈಶ್ವರ್ ಒಪ್ಪಿಕೊಳ್ತಾ ಇದ್ದಾರೆ. ಹಾಗಾದರೆ ಅದಕ್ಕೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಂದ ಒಂದು ಸರ್ಟಿಫಿಕೇಟ್ ತಗೋಬೇಕು, ಅದನ್ನು ತಗೊಂಡಿದ್ದಾರಾ? ಅದಕ್ಕೂ ಒಂದಷ್ಟು ಅನುಮತಿಯನ್ನು ಇನ್ನೂ ಪಡ್ಕೋಬೇಕಾಗತ್ತೆ, ಅವುಗಳಿಗೂ ಪ್ರತ್ಯೇಕ ಅನುಮತಿಯನ್ನು ಪಡ್ಕೋಬೇಕು. ಆದರೆ ಪ್ರದೀಪ್ ಈಶ್ವರ್ ಹೇಳ್ತಾ ಇರೋದು ಕೇವಲ BBMP ಅನುಮತಿ ತಗೊಂಡಿದ್ದೀನಿ, ಟ್ಯಾಕ್ಸನ್ನು ಕಟ್ತಾ ಇದ್ದೀನಿ ಅಂತ. ಹಾಗಾದರೆ ಉಳಿದ ಅನುಮತಿಯನ್ನು ಯಾರು ತೆಗೆದುಕೊಳ್ತಾರೆ ಅನ್ನೋದನ್ನು ಪ್ರದೀಪ್ ಈಶ್ವರ್ ಅನ್ನೋ ಪುಂಗಪ್ಪನೇ ಹೇಳಬೇಕು. ಇಲ್ಲಿ ಚಿಕ್ಕ ಕೋಚಿಂಗ್ ಸೆಂಟರ್ ಆದರೆ ಪ್ರದೀಪ್ ಈಶ್ವರ್ ಹೇಳೋ 2 ಅಥವಾ 3 ಅನುಮತಿಗಳು ಸಾಕಾಗತ್ತೆ. ಆದರೆ ಪ್ರದೀಪ್ ಈಶ್ವರ್ ಅವರ ಕೋಚಿಂಗ್ ಸೆಂಟರ್ ಇದೆಯಲ್ಲ, ಅದು
ಸಾವಿರಾರು ಜನರು ಬಂದು ಅಲ್ಲಿ ಕಲಿಯುವಂಥದ್ದು. ಅದನ್ನು ಅವರೇ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಅದು ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್. ಹಾಗಾದರೆ ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ನಾನು ಹೇಳಿರೋ ಎಲ್ಲ ಅನುಮತಿಗಳು ಇರಲೇಬೇಕು. ಅದು ಕರ್ನಾಟಕ ಸರ್ಕಾರದಲ್ಲಿರೋ ಕಾನೂನುಗಳು. ಒಂದು ಮನೆಯನ್ನು ಕಟ್ಟೋಕೆ ಏನೆಲ್ಲ ಅನುಮತಿ ಬೇಕಾಗತ್ತೆ, ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಫೈರ್ ಸೇಫ್ಟಿ ಸರ್ಟಿಫಿಕೇಟ್ ಬೇಕಾಗತ್ತೆ. ಅದೇ ಪ್ರದೀಪ್ ಈಶ್ವರ್ ಅವರ 4-5 ಅಂತಸ್ತಿನ ಕಟ್ಟಡಕ್ಕೆ ಯಾಕೆ ಅನುಮತಿ ಅನ್ನೋದು ಇಲ್ಲ ಅನ್ನೋದನ್ನ ಅವರೇ ಹೇಳಬೇಕು. ಯಾಕಂದರೆ ಅದು ಇದೆ ಅಂತ ಅವರೆಲ್ಲೂ ಹೇಳ್ಕೊಳ್ಳೇ ಇಲ್ಲ. ಆದರೂ ಪ್ರದೀಪ್ ಈಶ್ವರ್ ಅನ್ನೋ ಮನುಷ್ಯ ಮಾತಾಡೋದು ಸಖತ್ ಕಾಮಿಡಿ ರೀ. ಯಾಕಂದರೆ ಪ್ರದೀಪ್ ಈಶ್ವರ್ ಅವರ ಕೋಚಿಂಗ್ ಸೆಂಟರಲ್ಲಿ 7,000 ವಿದ್ಯಾರ್ಥಿಗಳು ನೀಟ್ ಕೋಚಿಂಗ್ ಮುಗಿಸಿ ವೈದ್ಯರಾಗಿದ್ದಾರೆ ಅನ್ನೋದನ್ನು ಪ್ರದೀಪ್ ಈಶ್ವರ್ ಹೇಳಿಕೊಂಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಯಾವುದೇ ಒಬ್ಬರನ್ನ ಪ್ರದೀಪ್ ಈಶ್ವರ್ ಎಲ್ಲೂ ಇಂಟರ್ವ್ಯೂ ಮಾಡಿಸಿಲ್ಲ. ಯಾವುದೇ ಮಾಧ್ಯಮಗಳಲ್ಲಿ ನಮಗೆ ಯಾರು ಕಾಣಿಸ್ಕೊಂಡಿಲ್ಲ. ಪರಿಶ್ರಮದಲ್ಲಿ ನಾನು ಓದಿದ್ದೀನಿ ಅಂತಾನೂ ಹೇಳಿಲ್ಲ. ಅಲ್ಲಿ ಓದಿದವರು ರ್ಯಾಂಕ್ ಬಂದಿದ್ದಾರೆ ಅನ್ನೋದನ್ನು ಯಾವುದೇ ಮಾಧ್ಯಮದಲ್ಲಿ ನಾನೆಂತೂ ನೋಡಿಲ್ಲಪ್ಪ. ಈ ವಿಡಿಯೋ ನೋಡ್ತಾ ಇರೋ ಯಾರಾದರೂ ಅಲ್ಲಿ ನೀಟ್ ಕೋಚಿಂಗ್ ಮುಗಿಸಿದ್ರೆ ದಯವಿಟ್ಟು ತಿಳಿಸಿ. ಇಲ್ಲಿ ಪ್ರದೀಪ್ ಈಶ್ವರ್ ಯಾವುದೋ 3 ಅನುಮತಿಯನ್ನು ಪಡೆದರೆ ಎಲ್ಲವೂ ಮುಗಿದೇ ಹೋಗುತ್ತೆ ಅಂದ್ಕೊಂಡಿದ್ದಾರೆ. ಪಾಪ ಅದೇ ಕಾರಣಕ್ಕೆ ಯಾರೋ BJP ಪಕ್ಷದವರು ಅವರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ಆದರೂ ಇವನೊಬ್ಬ ಹುಚ್ಚ ಅಂತ ಸಾವಿರಾರು ಜನರು ಮಾಧ್ಯಮಗಳಲ್ಲಿ ಹೇಳ್ತಾ ಇರ್ತಾರೆ. ಇರಲಿ ಬಿಡಿ, ಈಗ ಅದು ನಿಜ ಅನ್ನೋ ಹಾಗೆ ಮಾತಾಡ್ತಾ ಇರೋದು ಇದೇ ಪ್ರದೀಪ್ ಈಶ್ವರ್. ಇಲ್ಲಿ ನನ್ನ ಪರಿಶ್ರಮ ಕಾಲೇಜು ಮತ್ತು ನೀಟ್ ಕೋಚಿಂಗ್ ಸೆಂಟರ್ ಬಗ್ಗೆ ಮಾತಾಡೋದು ಗೋಧಿ ಮೀಡಿಯಾ ಅನ್ನೋಕೆ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲ, ಇಲ್ಲಿ ಪ್ರಶ್ನೆ ಮಾಡಿದವರು ಗೋಧಿ ಮೀಡಿಯಾನೂ ಅಲ್ಲ, ರಾಗಿ ಮೀಡಿಯಾನೂ ಅಲ್ಲ. ಹಾಗಾದರೆ ಪ್ರದೀಪ್ ಈಶ್ವರ್ ಅವರಿಗೆ ನನ್ನದೊಂದು ಸವಾಲು. ಮುಂದೆ ಬಂದು ಮುಖಾಮುಖಿಯಾಗಿ ಕುಳಿತು ಮಾತಾಡೋಕ್ಕೆ ಸಿದ್ಧತೆಯನ್ನು ಮಾಡ್ತೀನಿ. ನಾನು ಕೇಳೋ ದಾಖಲೆಗಳನ್ನು ಜನರ ಮುಂದೆ ಇಡೋದಕ್ಕೆ ಆಗತ್ತಾ? ಅಂತಹ ತಾಕತ್ತು ಇದೆಯಾ? ಮುಂದೆ ಆ ಮನುಷ್ಯ ಬರಲ್ಲ ಬಿಡಿ. ಅವರೇ ಯಾವುದಾದ್ರೂ ಮಾಧ್ಯಮಗಳಲ್ಲಿ ಬಂದು ದಾಖಲೆಗಳನ್ನು ತೋರಿಸ್ಲಿ ನೋಡೋಣ. ಬರಲ್ಲ, ತೋರಿಸಲ್ಲ. ಅದೇ ಕಾರಣಕ್ಕೆ ಅವರದ್ದೇ CBI, ಅವರದ್ದೇ ED, ಅವರದ್ದೇ ಇನ್ಕಮ್ ಟ್ಯಾಕ್ಸ್ ಇದೆ ಅಂತ ಎಲ್ಲ ತನಿಖೆ ಮಾಡಲಿ ಅಂತಿದ್ದಾರೆ. ಅಯ್ಯೋ ಕರ್ಮವೇ, CBI ಯಾವ ಕೇಸಿಗೆ ಎಂಟ್ರಿ ಆಗತ್ತೆ ಅನ್ನೋದು ಈ ಪೆದ್ದ ಈಶ್ವರಗೆ ಗೊತ್ತಿಲ್ವಾ? ಇಲ್ಲಿ ED ಎಂಟ್ರಿ ಆಗೋದಕ್ಕೆ ಅಕ್ರಮ ಹಣ ವರ್ಗಾವಣೆ ಆಗಿದೆಯಾ? ಇಲ್ಲ. ಹಂಗಿದ್ದಾಗ ಒಂದು ಕಾಲೇಜು ಅನುಮತಿಗೂ EDಗೂ ಅದೇನು ಸಂಬಂಧ ಅಂತ? ಹಾಗೇನೆ ಟ್ಯಾಕ್ಸ್ ಕಟ್ಟಿಲ್ವಾ ಅಂತಾರೆ. ಇವತ್ತು ಕಳ್ಳ ಕೂಡ ಟ್ಯಾಕ್ಸನ್ನು ಕಟ್ತಾ ಇದ್ದಾನೆ, ಅದನ್ನು ಕೂಡ ಸರ್ಕಾರ ತೆಗೆದುಕೊಳ್ಳುತ್ತೆ. ಅಂತಹ ಸ್ಥಿತಿ ನಮ್ಮ ದೇಶದಲ್ಲಿದೆ. ಹಾಗಂತ ಕಳ್ಳನನ್ನು ಒಳ್ಳೆಯವನು ಅಂತ ಸಕ್ರಮ ಮಾಡೋದಕ್ಕೆ ಆಗತ್ತಾ? ಅಕ್ರಮ ತಾನೇ. ಇನ್ನು ಜುಡಿಷಿಯಲ್ ಎಂಕ್ವೈರಿ ಮಾಡಲಿ ಬಿಡಿ ಅಂತಿದ್ದಾರೆ. ಅಲ್ಲ ರೀ, ಜುಡಿಷಿಯಲ್ ಎಂಕ್ವೈರಿ ಅನ್ನೋದೇ ಕಣ್ಣನ್ನು ಒರೆಸೋ ಒಂದು ತಂತ್ರ. ಅದು ಜನರ ಕಣ್ಣನ್ನು ಒರೆಸೋದಕ್ಕೆ ಅಷ್ಟೇ. ಅದಕ್ಕೆ ಕಾನೂನಲ್ಲಿ ಯಾವುದೇ ಮಾನ್ಯತೆ ಇಲ್ಲ. ನಮ್ಮಲ್ಲಿ ಅದೆಷ್ಟೋ ಜುಡಿಷಿಯಲ್ ಎಂಕ್ವೈರಿಗಳಾಗಿವೆ, ಅದರಿಂದ ಯಾವುದೇ ಉಪಯೋಗ ಇಲ್ಲ. ಹಿಂಗಿದ್ದಾಗ ಅದನ್ನು ನಡೆಸಿದರೆ ಎಷ್ಟೋ, ಬಿಟ್ಟರೆ ಎಷ್ಟೋ. ಇನ್ನು ಇದೇ ಪ್ರದೀಪ್ ಈಶ್ವರ್ ಕಳೆದ ಚುನಾವಣೆಯಲ್ಲಿ, ಆದರೆ 2023ರ ಚುನಾವಣೆಯಲ್ಲಿ ಘೋಷಣೆಯನ್ನು ಮಾಡಿಕೊಂಡಿರೋ ಒಟ್ಟು ಆಸ್ತಿ 89,23,850 ರೂಪಾಯಿ. ಹೊಣೆಗಾರಿಕೆಗಳು ಅಂದರೆ ಲಯಬಿಲಿಟೀಸ್, ಸಾಲ 17,28,204 ರೂಪಾಯಿ. ಅಲ್ಲಿಗೆ 89 ಲಕ್ಷದಲ್ಲಿ ಸಾಲ 17 ಲಕ್ಷವನ್ನು ಕಳೆದು ಬಿಡಿ, 72 ಲಕ್ಷ ಅವರ ಅಂದಾಜು ನಿವ್ವಳ ಮೌಲ್ಯ. ಆದರೆ ಇದೇ ಪ್ರದೀಪ್ ಈಶ್ವರ್ ಈಗ ನನ್ನ ಗಳಿಕೆ 106 ಕೋಟಿ ಅನ್ನೋದನ್ನು ಬಹಳಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಇದನ್ನು ಬಹಳಷ್ಟು ಜನ ನೋಡಿರ್ತೀರಿ. ಅದೇ ರೀತಿ ನಮ್ಮ ವೀಕ್ಷಕರು ಒಬ್ಬರು ಕೇಳಿದರು, ಸರ್ ಇವರು ಯಾವುದೋ ವೇದಿಕೆಯಲ್ಲಿ ನನ್ನ ಆಸ್ತಿ ಇವತ್ತು 800 ಕೋಟಿ ಅಂತ ಹೇಳ್ಕೊಂಡಿದ್ದಾರೆ, ಅದೆಲ್ಲ ಎಲ್ಲಿಂದ ಬಂತು ಅಂತ ಗೊತ್ತಾಗ್ತಾ ಇಲ್ಲ ಸರ್, ಅದೇನಾದರೂ ಗೊತ್ತಿದ್ರೆ ನಮಗೆ ತಿಳಿಸಿ ಅಂತ. ಅದರ ವಿಡಿಯೋ ಏನಾದರೂ ಸಿಗುತ್ತಾ ಅನ್ನೋದನ್ನು ನಾವು ಹುಡುಕಿದ್ವಿ, ಆದರೆ ನಮಗೆ ಸದ್ಯಕ್ಕೆ ಸಿಕ್ಕಿಲ್ಲ. ಸಿಕ್ಕಿದ್ರೆ ಅದನ್ನು ಸ್ವಲ್ಪ ನೋಡೋಣ ಆಮೇಲೆ. ಒಟ್ಟಿನಲ್ಲಿ 106 ಕೋಟಿ ಅನ್ನೋದನ್ನು ಬಹಳಷ್ಟು ಕಡೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ಆ ವಿಡಿಯೋಗಳು ನಿಮಗೂ ಸಿಗುತ್ತೆ. 3 ವರ್ಷದ ಹಿಂದೆ 72 ಲಕ್ಷ ಇದ್ದ ಆಸ್ತಿ ಇವತ್ತು ಅದು ಹೇಗೆ 106 ಕೋಟಿ ಆಯಿತು ಅನ್ನೋದಕ್ಕೆ ಉತ್ತರವನ್ನು ಪ್ರದೀಪ್ ಈಶ್ವರ್ ಅವರೇ ನೀಡಬೇಕು. ಇಲ್ಲ ಸಿದ್ದರಾಮಯ್ಯ ಕೊಡೋದಕ್ಕಾಗಲ್ವಲ್ಲ. ಯಾಕಂದರೆ ಇಲ್ಲಿಯವರೆಗೂ ನಮ್ಮ ರಾಜ್ಯದ DCM DK ಶಿವಕುಮಾರ್ ಅವರ ಆಸ್ತಿ ಮತ್ತು ಗಳಿಕೆ ಸಿಕ್ಕಾಪಟ್ಟೆ ವೇಗವಾಗಿ ಬೆಳೆದಿತ್ತು. ಅದಕ್ಕೆ ಉತ್ತರವನ್ನು ಅವರು ಇವತ್ತಿಗೂ ಕೊಡಲಿಲ್ಲ. ಅದೇ ರೀತಿ ಇವರ ಆಸ್ತಿ ಕೂಡ ಬೆಳೆದು ಬಿಡ್ತಾ? ಅಥವಾ ರಾಹುಲ್ ಗಾಂಧಿ ಹೇಳ್ತಾ ಇದ್ರಲ್ಲ, ಅದೇ ಅಂಥದ್ದು ಆಲೂಗಡ್ಡೆ ಖರೀದಿ ಮಾಡಿ ಅದರಲ್ಲಿ ಚಿನ್ನವನ್ನು ತಯಾರಿಸ್ತೀನಿ ಅಂತ, ಹಾಗೇನಾದರೂ ಮಾಡಿಬಿಟ್ರಾ ಏನೋಪ್ಪ ಗೊತ್ತಾಗ್ತಾ ಇಲ್ಲ. ಮಾಡಿರಬಹುದು. ಅಲ್ಲ, ನಾವು ರಾಜಕೀಯವಾಗಿ ಇಲ್ಲಿ ಮಾತಾಡ್ತಾ ಇರೋದು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ. ಅದನ್ನು ರಾಜಕೀಯ ಮಾಡಿ ಮಾತಾಡ್ತೀನಿ ಅಂದರೆ ಏನು ಮಾಡೋದಕ್ಕೆ ಆಗತ್ತೆ?
ಆದರೂ ಈ ಪ್ರದೀಪ್ ಈಶ್ವರ್ ನಾನೊಬ್ಬ ಟೀಚರ್ ಅಂತ ಹೇಳಿಕೊಳ್ತಾರೆ. ಅದು ಹೇಗೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಒಬ್ಬ ಟೀಚರ್ ಆಗೋದಕ್ಕೆ ಒಂದು ವಿದ್ಯಾಭ್ಯಾಸದ ಅರ್ಹತೆ ಅನ್ನೋದು ಇದೆ. ಆದರೆ ಇದೇ ಪ್ರದೀಪ್ ಈಶ್ವರ್ ಬಹಳಷ್ಟು ಕಡೆ ಹೇಳಿಕೊಂಡಿದ್ದಾರೆ, ನಾನು ಓದಿರೋದು ಕೇವಲ PUC, ಆದರೂ ಕ್ಲಾಸನ್ನು ತಗೋತೀನಿ ಅಂತ. ಕ್ಲಾಸ್ ತಗೊಂಡವರೆಲ್ಲ ಟೀಚರ್ ಆಗ್ತಾರ? ನಮ್ಮನೆ ಪಕ್ಕದಲ್ಲಿ SSLC ಮಾಡೋ ಈ ಮಗು ಕೂಡ ಒಂದು ಟ್ಯೂಷನ್ ಮಾಡುತ್ತೆ. ಹಾಗಾದರೆ ಆ ಮಗು ಟೀಚರ್ರಾ? ಏನೋಪ್ಪ, ನಾಳೆ ಈ ಪ್ರಿಯಾಂಕರ್ಗೆ ಇದ್ದಾರಲ್ಲ PUC ಫೇಲ್ ಗಿರಾಕಿ, ಅವರು ಕೂಡ ಹೋಗಿ ಅವರದ್ದೇ ಕಾಲೇಜಲ್ಲೋ ಶಾಲೆಯಲ್ಲೋ ಒಂದು ಮಾತಾಡಿ ಬಂದರೆ ಅವರು ಕೂಡ ಟೀಚರ್ ಆಗ್ತಾರಾ? ಏನೋಪ್ಪ, ನನಗೆ ಗೊತ್ತಿಲ್ಲ. ಇವರ ಮಾತನ್ನು ಕೇಳಿದರೆ ಅದೆಲ್ಲಿಂದ ನಗಬೇಕು ಅನ್ನೋದು ಮೊದಲೇ ಗೊತ್ತಾಗಲ್ಲ. ಅದೇನೇ ಆದರೂ ಪೋಷಕರು ಎಲ್ಲವನ್ನು ಪರಿಶೀಲನೆ ಮಾಡಿ ನಂತರ ದಾಖಲಾತಿಯನ್ನು ಮಾಡಬೇಕು. ಇಲ್ಲಿ ಕೇವಲ ಪರಿಶ್ರಮದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಎಲ್ಲ ಅಕಾಡೆಮಿಗಳು ಅಥವಾ ಎಲ್ಲ ಕಾಲೇಜುಗಳಲ್ಲಿ ಎಲ್ಲವನ್ನು ಪರಿಶೀಲನೆ ಮಾಡಿ, ಅದು ಯಾವುದೇ ಕಾಲೇಜ್ ಆಗಲಿ, ಯಾವುದೇ ದೊಡ್ಡ ವ್ಯಕ್ತಿಯ ಬೊಗಳೆ ಬಿಡೋ ಮನುಷ್ಯನದ್ದೇ ಆಗಿರಲಿ, ಯಾವುದೇ ಕೋಚಿಂಗ್ ಸೆಂಟರ್ ಆಗಲಿ, ಇಲ್ಲ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯ ನೀವೇ ಹಾಳು ಮಾಡಿದ ಹಾಗೆ ಅಷ್ಟೇ. ಈಗಲೂ ಪ್ರದೀಪ್ ಈಶ್ವರ್ ಅಯೋಗ್ಯನ ಹಾಗೆ ಮಾತಾಡೋದು ಬಿಟ್ಟು ಮಾಧ್ಯಮಗಳ ಮುಂದೆ ಅನುಮತಿ ಪಡೆದಿರೋದು, ಕಟ್ಟಡಗಳ ನಿರ್ಮಾಣಕ್ಕೆ ಅನುಮತಿ ಪಡೆದಿರೋ ಪ್ಲ್ಯಾನ್, ಅದನ್ನು ಯಾವ ರೀತಿ ಕಟ್ಟಿದ್ದಾರೆ ಅನ್ನೋ ಪ್ಲ್ಯಾನ್, ಜೊತೆಗೆ ಈ ಮೊದಲು ನಾನು ಹೇಳಿರೋ ಎಲ್ಲ ಅನುಮತಿಗಳನ್ನು ಪಡೆದಿರೋದನ್ನು ತೋರಿಸಿದರೆ ಹಾಗೇ ಹೋಯ್ತು. ನಮ್ಮ ಜನರಿಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಬಿಡಿ. ಅದನ್ನು ಬಿಟ್ಟು ಪ್ರಶ್ನೆ ಮಾಡಿರೋ ನಾವೆಲ್ಲ BJP ಏಜೆಂಟರು ಪ್ರದೀಪ್ ಈಶ್ವರ್ ಮಾತ್ರ ಸಾಚ ಅನ್ನೋ ಹಾಗೆ ಮಾತಾಡಿದರೆ ಅದು ಆಗಲ್ಲ. ಅನುಮಾನ ಇದೆ, ಸಾಕ್ಷಿಗಳನ್ನು ಜನರು ಕೇಳ್ತಾ ಇದ್ದಾರೆ, ಅವುಗಳನ್ನು ಕೊಡಬೇಕು. ಹಾಗಾದರೆ ನಿನ್ನೆ ಮೊನ್ನೆ ಸಹಾಯಕ ನಿರ್ದೇಶಕರು ಹೇಳಿರೋದೆಲ್ಲ ಸುಳ್ಳ? ಇವರೇ ಅನುಮತಿಯನ್ನು ಪಡೆದಿಲ್ಲ ಅಂತ? ಗೊತ್ತಿಲ್ಲಪ್ಪ. ಅದನ್ನು ಪ್ರದೀಪ್ ಈಶ್ವರ್ ಹೇಳ್ತಾ ಇರೋದನ್ನು ನೋಡಿದರೆ ಆ ಸಹಾಯಕ ನಿರ್ದೇಶಕರೇ ಸರಿ ಇಲ್ಲ, ಅವರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂದ ಹಾಗಾಗತ್ತೆ. ಇದು ಗೆಳೆಯರೇ, ಪ್ರದೀಪ್ ಈಶ್ವರ್ ಏನು ಮಾತಾಡೋಕ್ಕೆ ಹೋಗಿ ಮತ್ತೆ ತಗಲಾಕೊಳ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.